ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಚಂದ್ರಮ್ಮ ಚಂದ್ರಶೇಖರ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ತಮಗೂ ಶರಣಾರ್ಥಿ. ಓಕೆ, ಚಂದ್ರಮ್ಮ ಅವರೇ, ಎಲ್ಲಿಂದ ಬಂದಿದ್ದೀರಾ? ನಾವು ಇಲ್ಲೇ ಯಶವಂತಪುರದಿಂದ ಬಂದಿದ್ದೀವಿ. ಯಶವಂತಪುರ, ಬೆಂಗಳೂರು? ಬೆಂಗಳೂರು, ಯಶವಂತಪುರದಿಂದ ಬಂದಿದ್ದೀವಿ. ಹೌದಾ? ಬೆಂಗಳೂರಿನ ನಿಮ್ದ ಸ್ವಂತ ಊರು? ಇಲ್ಲ, ನಮ್ದು ಚಿಕ್ಕಮಂಗ್ಳೂರು. ಹೌದಾ? ಅಲ್ಲಿಂದ ಇಲ್ಲಿ ಬಂದಿದ್ದೀವಿ. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದೀರಾ? ನಾವು ಒಂದು 15-16 ವರ್ಷದಿಂದ. 15 ಅಷ್ಟೇ. ಓಕೆ ಓಕೆ. ಇವತ್ತು ಖಾನಾವಳಿಯಲ್ಲಿ ಏನು ಹೊಸ ರುಚಿ ಮಾಡ್ತಾ ಇದ್ದೀರಾ? ಇವತ್ತು ಪಡ್ಡು ಮತ್ತೆ ರಾಯ್ತ ಮಾಡ್ತಾ ಇದ್ದೀವಿ. ಓಕೆ, ಪಡ್ಡು ಮಾಡ್ತಾ ಇದ್ದೀರಾ. ಅಂದ್ರೆ ಗುಳಿಯಪ್ಪ ಅಂತಾನು ಹೇಳ್ತಾರೆ ಅನ್ಕೊಂತೀನಿ. ಇಲ್ಲೆಲ್ಲ ಕೆಲವರು ಪಡ್ಡುನೇ ಹೇಳೋದ? ನಾವು ಪಡ್ಡು ಅಂತಾನೆ. ನಾವು. ಹೌದಾ? ಓಕೆ. ಅದಕ್ಕೆ ರಾಯ್ತನಾ ಅಥವಾ ಇದು ಬೇರೆನಾ? ರಾಯ್ತ, ಅದಕ್ಕೆ ರಾಯ್ತ ಮುಡಿಸ್ಕೊಂಡು ತಿನ್ನುವಂತದ್ದ? ಓಕೆ ಓಕೆ. ಸರಿ, ಏನೆಲ್ಲ ಸಾಮಗ್ರಿಗಳು ಬೇಕು? ಸಾಮಗ್ರಿಗಳು ಅದಕ್ಕೆ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಈರುಳ್ಳಿ, ಸಾಸಿವೆ, ಜೀರಿಗೆ, ಉಪ್ಪು, ಅಷ್ಟೇ. ಇಷ್ಟೇ. ಹಿಟ್ಟು ಯಾವ್ದ್ರಲ್ಲಿ ಮಾಡೋದು? ಇದಕ್ಕೆ ರಾತ್ರಿನೇ ಉದ್ದಿನಬೇಳೆ, ಅಕ್ಕಿ ರುಬ್ಬಿ. ಇದು ಮೇಯ್ನು ಸಾಮಗ್ರಿ, ಇದೆಲ್ಲ ಸೈಡ್ಗೆ. ಏನೆಲ್ಲ ಹಾಕೊಂಡಿದ್ದೀರಮ್ಮ ಇದಕ್ಕೆ? ಅದಕ್ಕೆ ಅಕ್ಕಿ ಉದ್ದಿನಬೇಳೆ ಹಾಕಿ ರುಬ್ಬಿ ನಿನ್ನೆ ರಾತ್ರಿನೇ ರುಬ್ಬಿಟ್ಟಿರ್ತೀವಿ. ಅಕ್ಕಿ ಉದ್ದಿನಬೇಳೆ ಯಾವ ಪ್ರಮಾಣದಲ್ಲಿ ಹಾಕೊಂಡಿದ್ದೀರಾ? ಒಂದು ಅರ್ಧ ಕೆಜಿ, 1/4 ಕೆಜಿ ಅಕ್ಕಿಗೆ ಒಂದು 100 ಗ್ರಾಮ್ ಅಷ್ಟು ಉದ್ದಿನಬೇಳೆ ಹಾಕಿ. ಓಕೆ, ಅಂದ್ರೆ 1/4 ಕೆಜಿಗೆ 100 ಗ್ರಾಮ್ ಉದ್ದಿನಬೇಳೆ ಬೇಕಾಗುತ್ತೆ. ಓಕೆ ಓಕೆ. ಮತ್ತೇನು ಹಾಕೊಂಡಿಲ್ಲ? ಇಲ್ಲ, ಇನ್ನೇನಿಲ್ಲ. ಅದನ್ನ ರಾತ್ರಿ ಅರ್ದು ಮಿಕ್ಸಿಯಲ್ಲಿ ಅಥವಾ ಗ್ರೈಂಡರ್ ಅಲ್ಲಿ ಹಾಕೊಂಡು ಹುಳಿಗೆಡ. ನಾವೀಗ ದೋಸೆ ಎಲ್ಲ ಮಾಡ್ತೀವಿ, ಅದೇ ಹಿಟ್ಟೆ ಇದು. ದೋಸೆ ಹಿಟ್ಟೆ? ದೋಸೆ ಹಿಟ್ಟಿಗೆ ಇದೆಲ್ಲ ಹಾಕ್ಬಿಟ್ಟು ಪಡ್ಡು. ಆದ್ರೆ ಆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಮಾಡ್ತೀರಮ್ಮ? ಇಲ್ಲ, ಅದೇ ದೋಸೆ ಅಷ್ಟೇ ಕನ್ಸಿಸ್ಟೆನ್ಸಿ? ಅಷ್ಟೇ ಸರ್. ಅದೇ ತರನೇ, ಅಂದ್ರೆ ತುಂಬಾ ನೀರಾಗಿರೋದು ಬೇಡ, ಸಾಧಾರಣ ಗಟ್ಟಿ ಇರೋದು. ಓಕೆ ಓಕೆ, ಸರಿ, ಶುರು ಮಾಡೋಣ ಅಲ್ಲ? ಆಯ್ತು. ಏನ್ ಬೇಕಮ್ಮ? ನನಗೆ ಇದೊಂದು ಪಾನ್ ಕೊಡಿ. ಒಗ್ಗರಣೆ ಇದು. ಓಕೆ. ಸೊ ಒಲೆ ಹಚ್ಕೊಂಡ್ಬಿಡ್ತೀರಾ? ಅಡುಗೆ ಮನೆಯಲ್ಲಿ ಮೊದಲನೇ ಪಾಠ ಒಲೆ ಹಚ್ಕೊಳ್ಳೋದು, ಮತ್ತೆ ಎರಡನೇದು ಪ್ಯಾನ್ ಇಡೋದು ಅಲ್ವಾ? ಪ್ಯಾನ್ ಇಡೋದು. ಓಕೆ. ಏನ್ ಹಾಕೊಳ್ತೀರಾ? ಎಣ್ಣೆ ಬೇಕಾ? ಎಣ್ಣೆ ಬೇಕು. ಫಸ್ಟ್ ಒಗ್ಗರಣೆ ಹಾಕೊಂಡ್ಬಿಡ್ತೀರಾ? ಮತ್ತೆ ಚಂದ್ರಮ್ಮ ಅವರೇ, ಏನ್ ಮಾಡ್ತಾ ಇದ್ದೀರಾ ನೀವು? ಮನೆಯಲ್ಲೇ ಇರೋರ? ಗೃಹಿಣಿ. ಹೌದಾ? ಏನ್ ಮಾಡ್ತೀರಾ ಮನೆಯಲ್ಲಿ? ಅಡುಗೆ ಮಾಡ್ತೀನಿ, ಮನೆ ಕ್ಲೀನ್ ಮಾಡೋದು, ಮತ್ತೆ ಏನಾದರೂ ಕೆಲಸ ಮನೆಯಲ್ಲಿ ಇದ್ದದ ಕೆಲಸ ಇದೆ. ಸಾಸಿವೆ ಕೊಡಿ. ಸೊ ಒಳ್ಳೊಳ್ಳೆ ಹೊಸ ರುಚಿಗಳೆಲ್ಲ ಮಾಡ್ತಾ ಇರ್ತೀವಿ. ಹೌದಾ? ಯಾರೆಲ್ಲ ಇದ್ದಾರೆ ಮನೆಯಲ್ಲಿ? ಮನೆಯಲ್ಲಿ ಮಗ ಇದ್ದಾರೆ, ಸೊಸೆ ಇದ್ದಾರೆ, ಯಜಮಾನ್ರು, ಮಗಳು, ಒಬ್ಳು ಮೊಮ್ಮಗಳು, ಅಷ್ಟು ಜನ ಇದ್ದೀವಿ. ಮಗಳು, ಮಗಳ, ಮೊಮ್ಮಗಳು? ಮಗಳು. ಸಾಸಿವೆ ಆಯ್ತು, ಮತ್ತೆ ಜೀರಿಗೆ ಕೊಡಿ. ಮೊಮ್ಮಗಳು ಎಷ್ಟು ದೊಡ್ಡವಳಮ್ಮ? ಅವಳು ಸೆಕೆಂಡ್ PUC ಓದ್ತಾ ಇದ್ದಾಳೆ. ಉದ್ದಿನಬೇಳೆ ಕೊಡಿ. ಸೆಕೆಂಡ್ PUC ಅಷ್ಟು ದೊಡ್ಡವಳು ಮೊಮ್ಮಗಳಿದ್ದಾಳ? ಬೆಂಗಳೂರಲ್ಲೇ ಓದ್ತಾ ಇರೋದಾ? ಬೆಂಗಳೂರಲ್ಲೇ ಸೆಂಟ್ ಕ್ಲಾರೆಟ್ ಗವರ್ಮೆಂಟಲ್ಲಿ ಓದ್ತಾ ಇದ್ದಾಳೆ. ಹೌದಾ? 5 ಕೊಡಿ ಕಡಲೆಬೇಳೆ. ಸೊ ಇದು ರೆಗ್ಯುಲರ್ ಆಗಿ ಒಗ್ಗರಣೆ ಮಾಡ್ಕೊಳ್ತೀವಲ್ಲ, ಆ ಥರ ಅದೇ ಥರ ಒಗ್ಗರಣೆಗೆ ಎಲ್ಲ ಹಾಕೊಂಡು ಮಾಡ್ಬೋದು. ಈರುಳ್ಳಿ ಕೊಡಿ, ಮೆಣಸಿನಕಾಯಿ ಕೊಡಿ. ಸ್ವಲ್ಪ ಸಿಮ್ ಮಾಡ್ಕೊತೀರಾ ಇಡ್ಲಿನ? ಸಿಮ್ ಮಾಡಿ. ಈರುಳ್ಳಿ ಹಾಕ್ಕೊಂತೀರಾ? ಸ್ವಲ್ಪ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಒಂದು ಸ್ಪೂನ್ ಕೊಡಿ. ಕರ್ಬೇವು ಕೊಡಿ. ಓಕೆ, ಇಲ್ಲಿ ಇಟ್ಟಿದ್ದೀರಾ. ಮತ್ತೆ ಏನೆಲ್ಲ ಹೊಸ ರುಚಿಗಳನ್ನು ಮಾಡ್ತೀರಾ ಮನೆಯಲ್ಲಿ? ಹೊಸ ರುಚಿ ಅಂದರೆ ಸ್ವಲ್ಪ ಕಡಿಮೆನೆ. ಇದು ನಮಗೆ ಮಾಮೂಲಿ ತಿಂಡಿಗಳಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇವಾಗ ಮಾಡೋ ತಿಂಡಿಗೆ ಅಲ್ವಾ? ತಿಂಡಿಗೆ. ಇದು ಇನ್ನೇನ್ ಮಾಡ್ತೀರಮ್ಮ ತಿಂಡಿಗೆ? ದೋಸೆ ಮಾಡ್ತೀವಿ. ದೋಸೆಲೆ ಒಂದು 2-3 ವೆರೈಟಿ ಮಾಡ್ತೀವಿ, 4 ವೆರೈಟಿ. ಉದ್ದಿನ ದೋಸೆ ಮಾಡ್ತೀರಾ? ಮತ್ತೆ ದೋಸೆ ಮಾಡ್ತೀರಾ? ಮಸಾಲೆ ದೋಸೆ ಮಾಡ್ತೀವಿ, ಮತ್ತೆ ಆನಿಯನ್ ದೋಸೆ, ಕ್ಯಾರೆಟು, ಕ್ಯಾಪ್ಸಿಕಮ್. ಅಮ್ಮ, ಆಗಿದೆಯಾ ಈರುಳ್ಳಿ ಹುರಿದು? ಆಯ್ತು. ಆಫ್ ಮಾಡ್ಕೊಂಡ್ಬಿಡಿ ಹಾಗಾದ್ರೆ. ಅಮ್ಮ, ಇನ್ನೇನು ತಿಂಡಿಗೆ ಮಾಡ್ತೀರಾ? ಬೇರೆ ಇನ್ಯಾವುದು? ಈಗ ಇದು ಒಂಥರ ದೋಸೆ ಹಿಟ್ಟೆ ಹಾಗೆ ಇನ್ನೇನು ತಿಂಡಿ ಎಲ್ಲ ಮಾಡ್ತೀರಾ ನೀವು? ನಾವು ಚಪಾತಿ ಮಾಡ್ತೀವಿ. ಅದಕ್ಕೆ ಈ ಡ್ರೈ ಪಲ್ಯಗಳು ಅದೆಲ್ಲ ವೆರೈಟಿ ಮಾಡ್ತೀವಿ. ಮತ್ತು ಚಿತ್ರಾನ್ನ,
ಪಲಾವು, ಬಿಸಿಬೇಳೆ ಬಾತು ಮಾಡ್ತೀವಿ. ಎಲ್ಲ ಒಂಥರ ಸೌತ್ ಇಂಡಿಯಾ ಅಂದ್ರೆ ಈ ಕಡೆ ರೊಟ್ಟಿ, ನಮ್ಗೆ ರೊಟ್ಟಿ ಜಾಸ್ತಿ. ನಾವು ಹೌದಾ? ಅಕ್ಕಿ ರೊಟ್ಟಿ, ಅದಕ್ಕೆ ಪಲ್ಯಗಳು, ಎಣ್ಣೆಗಾಯಿ ಪಲ್ಯ. ನೀವೇ ಉತ್ತರ ಕರ್ನಾಟಕ ಶೈಲಿನೇ ಮಾಡುವಂತ ಜಾಸ್ತಿ? ನಿಮ್ದು ಯಾವ್ದು ಸ್ವಂತ ಊರು? ನಮ್ದು ಚಿಕ್ಕಮಂಗ್ಳೂರು. ಬಟ್ ಆದ್ರೂ ರೊಟ್ಟಿ ಎಲ್ಲ ಜಾಸ್ತಿ ರೊಟ್ಟಿ ಮಲೆನಾಡಲ್ವಾ, ರೊಟ್ಟಿನೇ ಜಾಸ್ತಿ. ಉಪ್ಪು ಪುಡಿ, ಕೊತ್ತಂಬರಿ ಸೊಪ್ಪು ಕೊಡಿ. ಓಕೆ, ಒಗ್ಗರಣೆನ ಹಿಟ್ಟಿಗೆ ಹಾಕೊಂಡ್ಬಿಟ್ಟು ಮತ್ತೆ ಈಗ ನೀವು ಅವಾಗ ಹೇಳ್ತಾ ಇದ್ರಿ ಇದು ದೋಸೆ ಹಿಟ್ಟೆ ಅಂತ. ದೋಸೆ ಹಿಟ್ಟೇನೆ ಇದು. ಸೊ ದೋಸೆಗಳು ಎಲ್ಲ ತುಂಬಾ ಮಾಡ್ತೀರಾ? ತುಂಬಾ ಮಾಡ್ತೀವಿ ನಾವು ದೋಸೆಗಳು. ಯಾವ ತರ ಎಲ್ಲ ದೋಸೆ ಮಾಡ್ತೀರಾ? ಅದೇ ಮಸಾಲೆ ದೋಸೆ ಮಾಡ್ತೀವಿ, ಉದ್ದಿನ ದೋಸೆ ಅಲ್ಲೇ ಮಸಾಲೆ ದೋಸೆ, ಮತ್ತೆ ಮೆಂತ್ಯ ದೋಸೆ ಮಾಡ್ತೀವಿ. ಮೆಂತ್ಯ ದೋಸೆ ಅಂದ್ರೆ ಅಲ್ಲ, ಸ್ವಲ್ಪ ಮೆಂತ್ಯನ ಜಾಸ್ತಿ ಹಾಕ್ತೀವಿ. ಉದ್ದಿನ ಬೇಳೆಗಿಂತ ಮೆಂತ್ಯನೇ ಸ್ವಲ್ಪ ಜಾಸ್ತಿ ಹಾಕಿ ಅದನ್ನ ಇದೇ ದೋಸೆ ಹಿಟ್ಟನ್ನ ಅದಕ್ಕೆ ಮಿಕ್ಸಿ ಮಾಡಿ ಅದು ಹಂಗೆ ಸುಮ್ಮನೆ ತವಾದ್ಮೇಲೆ ಹಾಕೋದು. ಅದು ಏನು ಇದು ಮಾಡಂಗಿಲ್ಲ, ಅದು ಹಂಗೆ ಬ್ರೆಡ್ ತರ ಬರುತ್ತೆ. ಅದೊಂದು ದೋಸೆ ಮಾಡ್ತೀವಿ. ಎಷ್ಟು ಒಂದು 2-3 ಸ್ಪೂನ್ ಇಷ್ಟು ಕ್ವಾಂಟಿಟಿ ಹಿಟ್ಟಿಗೆ ಎಷ್ಟು ಬೇಕಾಗತ್ತೆ? ಇಷ್ಟಕ್ಕೆ ಒಂದು 100 ಗ್ರಾಮು ಮೆಂತೆ ಆರೋಗ್ಯಕ್ಕೆ ಒಳ್ಳೇದು. ಉದ್ದು ಮತ್ತೆ ಇದೆಲ್ಲ ನಮ್ಗೆ ಏನದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ದೋಸೆ ಇಡ್ಲಿ ಎಲ್ಲ ಮಾಡ್ಕೊಂಡು ತಿಂತಾ ನಾವು ಸ್ವಲ್ಪ ಮೆಂತ್ಯದ್ದು ಪಲಾವು ಮಾಡ್ತೀವಿ, ಮೆಂತ್ಯ ಕಾಳು ಹಾಕಿ. ಹೌದಾ? ಓಕೆ ಓಕೆ. ನಾವು ಸ್ವಲ್ಪ ಅಂಥದ್ದು ಜಾಸ್ತಿ ಉಪಯೋಗಿಸೋದು, ಇವೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಂತ. ಆಗಿದೆಯಾ ಇದು ಹಿಟ್ಟಾಯ್ತು. ಇದು ತವಾ ಕೊಡಿ. ಇನ್ನು ರೆಡಿ ಮಾಡಿ ಇಟ್ಕೊಳ್ಬೋ. ತವಾ ಇಟ್ಕೊಂಡ್ಬಿಟ್ರೆ ಪಡ್ಡು ಆಗ್ಬಿಡುತ್ತೆ. ಅಮ್ಮ ಈಗ ಪಡ್ಡುಗೆ ಹಿಟ್ಟು ರೆಡಿ ಆಗಿದೆ ಅಲ್ವಾ? ಇನ್ನೇನ್ ಮಾಡೋಣ? ಪಾನ್ ಕೊಡಿ. ಓಕೆ, ಪಡ್ಡು ಹಂಚಿ. ಎಣ್ಣೆ ಬೇಕಾ? ಎಣ್ಣೆ ಬೇಕು. ಸ್ವಲ್ಪ ಬಿಸಿ ಆಗ್ಬೇಕಾ? ಸ್ವಲ್ಪ ಬಿಸಿ ಆಗ್ಲಿ. ಬಿಸಿ ಆದ್ಮೇಲೆ ಹಾಕ್ಬೇಕಲ್ಲ. ಮತ್ತೆ ಏನ್ ಮಾಡ್ತೀರಮ್ಮ ಬಿಡುವಿನ ವೇಳೆಯಲ್ಲೆಲ್ಲ? ಬಿಡುವಿನ ವೇಳೆಯಲ್ಲಿ ಅದೇ ನಮ್ದು ಏನಾದ್ರೂ ಮನೆ ಕೆಲಸಗಳು ಇರುತ್ತೆ. ಟೈಲರಿಂಗ್ ಮಾಡ್ತೀನಿ ಸ್ವಲ್ಪ. ಹೌದಾ? ಟೈಲರಿಂಗ್ ಎಲ್ಲ ನಿಮ್ಮ ಬಟ್ಟೆಗಳನ್ನ ನೀವು ಹೊಲ್ಕೊಂತೀರಾ? ಬ್ಲೌಸ್ ಎಲ್ಲ ಹೊಲಿಯೋದು, ಡ್ರೆಸ್ಸಸ್ ಎಲ್ಲ ಹೊಲಿತೀರಾ? ಡ್ರೆಸ್ ಎಲ್ಲ ಹೊಲಿಯಲ್ಲ, ಮಕ್ಕಳಿಗೆ ಅದೆಲ್ಲ ಇಲ್ಲ. ಇವಾಗ ಯಾರು ನಾವು ಅಂದ್ರೆ ಕಟ್ಕೊಳ್ಳೋದು ಇಲ್ಲ. ಆಮೇಲೆ ಮತ್ತೆ ಸೀರೆಗೆ ಕುಚ್ಚು ಕಟ್ಕೊಳ್ಳೋದು ಅದೆಲ್ಲ ಮಾಡ್ತೀವಿ. ಸೊ ಕಸೂತಿ ಅಂತದೆಲ್ಲ ಇಂಟ್ರೆಸ್ಟ್ ಇದೆ? ಇಂಟ್ರೆಸ್ಟ್ ಇದೆ. ಓಕೆ ಓಕೆ. ಸಿಗುತ್ತಾ ಟೈಮು ಅಡಿಗೆ ಮಾಡ್ಕೊಂಡು? ಟೈಮ್ ಇರುತ್ತೆ. ಅಡಿಗೆ ಎಲ್ಲ ಬೇಗ ಬೇಗ ಮುಗಿಸ್ಬಿಡ್ತೀರಾ? ಬೇಗ ಆಗುತ್ತೆ. ಮತ್ತೆ ನಮ್ಮ ಮನೇಲಿ ಯಾರು ಅಷ್ಟೊಂದು ಇರಲ್ಲ, ಎಲ್ಲ ಬೆಳಿಗ್ಗೆನೆ ಹೋಗ್ಬಿಡ್ತಾರೆ. ಮತ್ತೆ ಎಲ್ಲ ಕೆಲ್ಸಕ್ಕೆ ಹೋದಾಗ ನಿಮ್ದು ಅಡಿಗೆ ಎಲ್ಲ ಬೇಗ, ತಿಂಡಿ ಅಡಿಗೆ ಎಲ್ಲ ಬೆಳಗ್ಗೆನೆ ಆಗೋಗ್ಬಿಡುತ್ತೆ. ಹಾಗಾಗಿ ಆಗ್ಲೆಲ್ಲ ಫ್ರೀ ಆಗಿರ್ತೀವಲ್ವಾ, ಅವಾಗ ಏನಾದ್ರು ಬುಕ್ಸ್ಗಳು ಓದೋದು, ಪೇಪರ್ ಓದೋದು, ಟಿವಿ ನೋಡೋದು. ಇದು ಬಿಸಿ ಇದೆ, ಹಾಕ್ತೀರಾ? ಇದು ಪಡ್ಡುಗಳಲ್ಲೇ ಬೇರೆ ಬೇರೆ ಸಿಹಿ ಪಡ್ಡು ಅದೆಲ್ಲ ಕೇಳಿದೀನಿ, ಮಾಡ್ತೀರಾ ಅದು? ಮಾಡ್ತೀವಿ. ಅದು ಅದಕ್ಕೆ ಕಾಯಿ ಏನ್ ಹಾಕ್ತೀರಾ? ಅದೇ ತೆಂಗಿನಕಾಯಿ ಹಾಕ್ತೀವಿ, ಕಾಯಿ, ಬೆಲ್ಲ, ಮತ್ತೆ ಇದು ಎಳ್ಳು. ಎಳ್ಳು ಹಾಕ್ತೀರಾ? ಎಳ್ಳು ಬೆಲ್ಲ ಹಾಕ್ತೀವಿ. ಅಂದ್ರೆ ಇದೇ ಹಿಟ್ಟು ಇದೆನಾ? ಹಿಟ್ಟು ಇದೆ ಹಿಟ್ಟು. ಇದು ಖಾರ ಹಾಕ್ತಿವಿ, ಅದಕ್ಕೆ ಸ್ವೀಟ್ ಹಾಕ್ತಿವಿ. ಅದು ತೆಂಗಿನಕಾಯಿನ ಅರಿಯೋದು? ತೆಂಗಿನಕಾಯಿ ಅರ್ಧ ಹಾಕ್ತಿವಿ. ಆಮೇಲೆ ಇದು ಕಡಲೆಬೇಳೆ ಸ್ವಲ್ಪ ಹಾಕ್ತೀವಿ, ಅದಕ್ಕೆ ನೆನೆಸಿ. ಇದಕ್ಕೆ ಕಡಲೆಬೇಳೆ ಹಾಕ್ತೀವಿ. ಸೊ ಒಂದು ದೋಸೆ ಹಿಟ್ಟಿಟ್ಕೊಂಡು ಎಷ್ಟೊಂದು ವೇರಿಯೇಷನ್ಸ್ ಮಾಡ್ಬಿಟ್ಟು ಏನದು ದಿನಕ್ಕೆ ದಿನ ಒಂದೊಂದು ಮಾಡ್ಬೋದು. ಒಂದು ವಾರಕ್ಕೆ ಒಂದು ಹಿಟ್ ಮಾಡಿಟ್ಕೊಂಡ್ರೆ ನೀವು ಹಾಗೆ ಒಂದಿನ ಹಿಟ್ ಮಾಡ್ಕೊಳ್ತೀರಾ ಹೇಗೆ? ಅವಾಗ ಫ್ರೆಶ್ ಆಗಿ ಮಾಡ್ತೀವಿ. ಅಕಸ್ಮಾತ್ ಬೆಳಗ್ಗೆ ಹಿಟ್ಟು ಉಳಿದಿದ್ರೆ ಸಂಜೆ ಅದಕ್ಕೆ ಇನ್ನೊಂದ್ ತರ ಅದೇ ಆನಿಯನ್ ದೋಸೆ ಆ ತರ ಮಾಡ್ಕೊಟ್ಬಿಡ್ತೀವಿ. ಬೇರೆ ಬೇರೆ ತರಕಾರಿ ಅದೇ ಹಿಟ್ಟಿಗೆ ಹಾಕೋದು, ದೋಸೆ ಹೆಸರು ಮಾತ್ರ ಚೇಂಜ್. ಅಂದ್ರೆ ಅದ್ರೊಳಗಡೆನೆ ಹಾಕಲ್ಲ, ಮೇಲೆ ಒಳಗೆ ಹಾಕಿದ್ರೆ ಬೆಂದಾಗ ಆಗ್ಬಿಡುತ್ತಲ್ವಾ? ಆನಿಯನ್, ಬೇರೆ ಏನಾದ್ರು ಕ್ಯಾರೆಟ್, ಕ್ಯಾಪ್ಸಿಕಮ್ ಹಾಕಿ ಎಲ್ಲ ಮಾಡ್ಬೋದು. ಮತ್ತೆ ಆರೋಗ್ಯಕ್ಕೆ ತರಕಾರಿನೂ ಒಂದು ದೋಸೆ ಅಂತ ಹೇಳ್ಬಿಟ್ಟು ನಮ್ ದೇಹಕ್ಕೆ ಒಂದು ಸಿಗತ್ತಲ್ವಾ ಶಕ್ತಿ. ಆದ್ರೆ ಮಕ್ಕಳು ಇಷ್ಟಪಡ್ತಾರೆ ಅದು. ಇವಾಗ ಹೊರಗಡೆ ತಿನ್ನೋದೆಲ್ಲ ಅಂತದೇ ಅಲ್ವಾ, ಅದರಿಂದ ಇದು ಸ್ಪೂನ್ ಬೇಕು. ಅಮ್ಮ ನೀವು ಹೊರಗಡೆ ಯಾವ್ದಾದ್ರು ಸಂಘ ಸಂಸ್ಥೆಗಳೆಲ್ಲ ಹೋಗ್ತೀರಾ? ಹೋಗ್ತಾ ಇರ್ತೀವಿ. ಎಲ್ಲಿಗೆ ಹೋಗ್ತೀರಾ? ಅದೇ ನಮ್ಮ ಮನೆ ಎದುರುಗಡೆನೆ ಬಸವ ಸದನ ಅಂತ ಇದೆ, ಅಲ್ಲಿ ಬಸವಣ್ಣವ್ರ ಬಗ್ಗೆ ಭಜನೆ ವಚನ ಎಲ್ಲ ಇರುತ್ತೆ. ಅಲ್ಲಿ ಹೋಗ್ತೀವಿ ಸಂಜೆ ಟೈಮು. ಅಂದ್ರೆ ವಚನಗಳನ್ನೆಲ್ಲ ಹೇಳ್ತಾ ಇರ್ತೀರಾ? ಹೇಳ್ತಾ ಇರ್ತೀವಿ. ಅಲ್ಲಿ ಹೋಗಿ ಎಲ್ಲರೂ ಈ ತರ ನಿಮ್ ಹಾಗೆ ಬೇರೆ ಮಹಿಳೆಗಳ ಎಲ್ಲ ಬರ್ತಾರೆ? ಬರ್ತಾರೆ ತುಂಬಾ ಜನ ಬರ್ತಾರೆ.
ಹಾಗಾದ್ರೆ ಹೇಳ್ತಾ ಇರ್ತೀರಾ ಮನೆಯಲ್ಲಿ ಅಡುಗೆ ನಮ್ಗೆ ಯಾವಾಗ್ಲೂ ಬಾಯಲ್ಲಿ ಏನಾದ್ರು ಹೇಳ್ತಾ ಇರೋದು ವಚನಗಳು ನೀವ್ ಹೇಳ್ತೀರಾ ಮನೆಯಿಂದ ಎಲ್ಲರೂ ಬೇಗ ಹೋಗ್ಬಿಡ್ತಾರೆ, ಟೈಮ್ ಪಾಸ್ ಆಗ್ಬೇಕಲ್ಲ ಅದು. ಓಕೆ, ಹಾಗಾದ್ರೆ ನಮ್ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳಿ ಅಮ್ಮ. ವಚನ ಅಡ್ಗೆ ಅದನ್ನ ಮಾಡ್ತಾನೆ ಹೇಳ್ಬಿಡಿ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ವೇಗನಲಿಂಗ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ವೇಗನಲಿಂಗ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ನಿಮ್ಮ ಚರಣ ಕಮಲದೊಳಗಾನು ತುಂಬಿ. ತುಂಬಾ ಚೆನ್ನಾಗಿ ಹೇಳಿದ್ರಮ್ಮ ವಚನ. ಈ ಮಕ್ಳಿಗೆಲ್ಲ ಹೇಳ್ಕೊಡ್ತೀರಾ ವಚನನ? ಮಕ್ಳು ಹೇಳ್ತಾರ ಸ್ವಲ್ಪ ಅಟ್ಲೀಸ್ಟ್? ಅವರೆಲ್ಲ ಸ್ವಲ್ಪ ಬಿಸಿ ಇರ್ತಾರೆ ಶಾಲೆಯಲ್ಲಿ ಕಲಿಯೋದು ಅದು ಇದು, ಅಂದ್ರೆ ಸ್ವಲ್ಪ ಕಲ್ತಿರೋದನ್ನ ಸ್ವಲ್ಪ ಆದ್ರೂ ನಮ್ಮ ಮುಂದಿನ ಜನರೇಷನ್ಗೆ ಸ್ವಲ್ಪ ಹೇಳ್ಕೊಟ್ರೆ ಏನದು ಏನು ಸಮಾಜದಲ್ಲಿ ಸ್ವಲ್ಪ ಆದ್ರೂ ಒಂದು ಬದಲಾವಣೆ ಸಾಧ್ಯ ಇದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಮತ್ತೆ ಇನ್ನೇನ್ ಮಾಡ್ತೀರಾ? ಬೇರೆ ಹಾಡೆಲ್ಲ ಹೇಳ್ತೀರಾ? ಇಲ್ಲ, ವಚನ ಹೇಳೋದು ಮಾತ್ರ. ಓಕೆ ಓಕೆ. ಸೊ ಇವಾಗ ಪಡ್ಡು ರೆಡಿ ಇದೆ, ಆದ್ರೆ ರುಚಿ ನೋಡಕ್ಕಿಂತ ಮುಂಚೆ ನೀವು ಅದಕ್ಕೆ ರಾಯ್ತ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಅದನ್ನ ನಾನು ಹಂಚ್ಕೊಂತೀನಿ ಅದಕ್ಕೆ. ಓಕೆ, ಅದನ್ನ ಈಚೆ ಇಟ್ಬಿಡೋಣ. ಓಕೆ, ರಾಯ್ತ ಮಾಡೋಣ ಅಲ್ವಾ? ಈಗ ಶುರು ಮಾಡೋಣ. ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಅದಕ್ಕೆ ಮೊಸರು, ಮತ್ತೆ ಖಾರದ ಪುಡಿ, ಜೀರಿಗೆ, ಸಾಸಿವೆ, ಮತ್ತೆ ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಮತ್ತೆ ಉಪ್ಪು. ರುಚಿಗೆ ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದು ಈ ಗರಂ ಮಸಾಲ ನೀವೇ ಮನೇಲಿ ಮಾಡ್ಕೊಂಡ್ರಾ? ಇಲ್ಲ, ರೆಡಿಮೇಡ್ ಸಿಗುತ್ತಲ್ಲ ಅದೇ. ಓಕೆ ಓಕೆ. ಸೊ ಯೂಶಲಿ ಪಡ್ಡುಗೆ ಇದು ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್. ಬೇರೇನು ಏನಾದ್ರು ಚಟ್ನಿ ಚಟ್ನಿ ಮಾಡ್ಬೋದು, ಚಟ್ನಿ ಮಾಡ್ಬೋದು. ಓಕೆ ಓಕೆ. ಸೊ ಇದು ಅಂದ್ರೆ ನೀವ್ ಹೇಳೋದು ಫಾಸ್ಟ್ ಆಗಿ ಆಗ್ಬಿಡುತ್ತೆ. ಮೊಸರು ಹೇಗಿದ್ರು ಮನೇಲಿ ಇರುತ್ತೆ. ಸೊ ಪಡ್ಡು ಆದ ತಕ್ಷಣ ಚಟ್ನಿ ಮಾಡೋಕ್ ನಮಗೆ ಟೈಮ್ ಇಲ್ಲ ಅಂದ್ರೆ ತಿನ್ಬಿಡ್ಬೋದು. ರಾಯ್ತ ಮಾಡ್ಕೊಂಡು ಒಳ್ಳೇದು, ಮೊಸರು ಆರೋಗ್ಯಕ್ಕೆ ಒಳ್ಳೇದು. ಸೊ ಅದನ್ನ ಮಾಡ್ಕೊಂಡು ಬೇಗ ಬೇಗ ಮಾಡ್ಕೊಂಡು. ಸರಿ, ಸೊ ಇದಕ್ಕೆ ಶುರು ಮಾಡೋದು ಏನ್ ಬೇಕಮ್ಮ? ಇವಾಗ ಒಂದು ಚಿಕ್ಕದು ಬಾಣ್ಲಿ ಕೊಡಿ. ಬಾಣ್ಲಿ ಬೇಕಾ? ಒಗ್ಗರಣೆಗೆ ಫಸ್ಟ್ ಒಗ್ಗರಣೆ ಮಾಡ್ಕೊಳ್ತೀರಾ? ಒಗ್ಗರಣೆಗೆ ಇಟ್ಕೊಳ್ಳೋಣ. ಈಗ ರಾಯ್ತ ಇದು ಇಟ್ಕೊಂಡಿದ್ದೀರಲ್ಲಮ್ಮ, ರಾಯ್ತ ರೆಡಿ ಎಲ್ಲ ಇದು ಸಾಮಗ್ರಿ ರೆಡಿ ಇದೆ, ಹಾಕೊಂಡ್ಬಿಡಿ ಒಗ್ಗರಣೆ. ಆನ್ ಮಾಡ್ಕೊಂತೀರಾ? ತೆಗೆದ್ಬಿಡಿ. ಎಣ್ಣೆ ಕೊಡ್ಲಾ? ಎಣ್ಣೆ ಕೊಡಿ. ಇದಕ್ಕೆ ಬೇರೆ ಏನಾದ್ರೂ ತರಕಾರಿಗಳು ಅಂದ್ರೆ ಕ್ಯಾರೆಟ್ ತುರ್ಕೊಂಡು ಕ್ಯಾರೆಟ್ ತುರ್ದು ಹಾಕ್ಬೋದು. ನೀವೀಗ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ. ಸಾಸಿವೆ ಕೊಡಿ. ಮತ್ತೆ ನಿಮ್ಮ ಏನದು ದಿನಚರಿ ಹೇಗೆ ಶುರು ಆಗತ್ತೆ? ಬೆಳಗ್ಗೆ ಎದ್ದು ಏನ್ ಮಾಡ್ತೀರಾ? ಬೆಳಗ್ಗೆ ಎದ್ದು ನಾವು ವ್ಯಾಯಾಮ ಹೋಗ್ತೀವಿ, ಪಾರ್ಕಿಗೆ ಹೋಗ್ತೀವಿ. ವಾಕ್ ಮಾಡ್ತೀರಾ? ವಾಕ್ ಮಾಡ್ತೀವಿ. ಅಲ್ಲಿ ಸ್ವಲ್ಪ ಇದೆಲ್ಲ ಇದೆ, ಜಿಮ್ ಎಲ್ಲ ಇದೆ. ಮನೆ ಹತ್ರನೇ ಪಾರ್ಕ್? ಮನೆ ಹತ್ರನೇ ಪಾರ್ಕ್ ಇದೆ. ಅಲ್ಲಿ ಖಾರದ ಪುಡಿ ಕೊಡಿ. ಸ್ವಲ್ಪ ಗಟ್ಟಿ ಮೊಸರು, ಚೆನ್ನಾಗಿರೋ ಮೊಸರೇ ತಗೊಂಡ್ರೆ. ಗಟ್ಟಿ ಮೊಸರೇ ಬೇಕು, ಗಟ್ಟಿ ಮೊಸರೇ ಬೇಕು. ಉಪ್ಪು ಕೊಡಿ. ಮೊಸರೆಲ್ಲ ಮನೆಯಲ್ಲೇ ಮಾಡ್ತೀರಾ? ಇಲ್ಲ, ಮೊಸರು ಮನೇಲಿ ಮಾಡಿದ್ರೆ ಈಗಾಗಲೇ ಇವಾಗ ಮಕ್ಳುಗಳು ಅಷ್ಟು ಇಷ್ಟಪಡಲ್ಲ. ಹೌದಾ? ರೆಡಿಮೇಡ್ ತಗೊಂಡ್ಬಿಡ್ತೀವಿ. ಆಮೇಲೆ ಇದು ಗರಂ ಮಸಾಲ ಕೊಡಿ.
ಸೊ ಬೆಳಿಗ್ಗೆ ಮಾತಾಡ್ತಾ ಇದ್ವಿ, ನೀವು ಏನದು ವಾಕ್ ಹೋಗ್ತೀರಾ? ವಾಕ್ ಹೋಗ್ತೀವಿ, 1 ಗಂಟೆ ಜಿಮ್ ಎಲ್ಲ ಇದೆ ಅಲ್ಲಿ. ಹೋಗ್ತೀರಾ ಜಿಮ್ಗೆಲ್ಲ? ಓಕೆ, ತುಂಬಾ ಹೆಲ್ತ್ ಕಾನ್ಶಿಯಸ್ ಆಗಾದ್ರೆ, ಅಂದ್ರೆ ಆರೋಗ್ಯ ಬೇಕು ಅಂತ, ಆರೋಗ್ಯವೇ ಭಾಗ್ಯ ಅಂದಾಗೆ ಅದೇ ಇಂಪಾರ್ಟೆಂಟ್ ಅಲ್ವಾ? ಏನ್ ಬೇಕು ಸ್ಪೂನ್ ಕೊಡಿ. ಸೊ ಬಂದು ರುಚಿಯಾಗಿ ಅಡಿಗೆ ಮಾಡ್ಕೊಂಡು ತಿಂದ್ರು ಆರೋಗ್ಯನೂ ಇರ್ಬೇಕು, ಎಕ್ಸರ್ಸೈಸ್ ಇರ್ಬೇಕು. ಮತ್ತೆ ಮನೆಯಲ್ಲಿ ಟಿವಿಲಿ ಎಕ್ಸರ್ಸೈಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಮಾಡ್ತೀವಿ. ಓಕೆ, ಆತರ ಅಂದ್ರೆ ಯೋಗ ಕಾರ್ಯಕ್ರಮ ಅದೆಲ್ಲ ನೋಡ್ತೀನಿ, ಮಾಡ್ತೀನಿ. ಸ್ವಲ್ಪ ಆದಷ್ಟು ವ್ಯಾಯಾಮಗಳು. ಬಸವ ಟಿವಿ, ಬಸವ ವಾಹಿನಿ ನೋಡ್ತೀರಾ ಅಮ್ಮ? ನೋಡ್ತೀವಿ. ಚೆನ್ನಾಗಿ ಬರ್ತಾ ಇದೆ ವಚನಗಳದು, ಮತ್ತೆಲ್ಲ ಶರಣೆಯರ್ದು ಎಲ್ಲ ತೋರಿಸ್ತಾ ಇರ್ತಾರೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದೇ ಹೊಸ ರುಚಿದು ಇದೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೋಡಿ ಎಲ್ಲ ಕಲ್ತಿದ್ದೀರಾ ಅಡಿಗೆನ? ಅದೇ ರೊಟ್ಟಿ ಮಾಡೋದು ಅದೆಲ್ಲ ಸ್ವಲ್ಪ ಜಾಸ್ತಿ ಆ ಕಡೆ ಅದೆಲ್ಲ ತೋರಿಸ್ತಾರೆ, ನೋಡ್ತಾ ಇರ್ತೀವಿ. ಸುಮಾರು ಅಡಿಗೆ ಹಾಗಾದ್ರೆ ಕಲ್ತಿದ್ದೀರಾ ಖಾನಾವಳಿ ನೋಡಿ? ಅಂಡ್ ಇವತ್ತು ಖಾನಾವಳಿಯಲ್ಲಿ ನೀವೇ ಅಡಿಗೆ ಮಾಡ್ತಾ ಇದ್ದೀರಾ? ನನಗೂ ಅದು ನೋಡ್ಬಿಟ್ಟು ಇಷ್ಟ ಆಯ್ತು, ಮಾಡ್ಬೇಕು ಅಂತ. ಏನಂದ್ರು ಮನೆಯಲ್ಲಿ ಖಾನಾವಳಿಯಲ್ಲಿ ಅಡಿಗೆ ಮಾಡೋದಕ್ಕೆ? ಅಯ್ಯೋ, ತುಂಬಾ ಖುಷಿ ಪಟ್ಬಿಟ್ರು. ಎಲ್ಲ ಹೆಲ್ಪ್ ಮಾಡಿದ್ರು ನನಗೆ, ಹೋಗು ಮಾಡ್ಬರ್ರಿ ಅಂತ. ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿದೀರಾ? ಎಲ್ಲ ಹೇಳಿದೀನಿ. ಅವರೆಲ್ಲ ಯಾವತ್ ಬರುತ್ತೆ ಹೇಳು, ನಾವು ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಸರಿ. ಇದು ರಾಯ್ತಾ ಇದ್ಯಾ? ಬಿಡಿ, ಯಾಕಂದ್ರೆ ನಾವಿದು ಅದೆರಡು ಕಾಂಬಿನೇಷನ್ ಅಲ್ವಾ? ಈಗ ಅದೇ ಮಾತಾಡ್ತಾ ಇದ್ವಿ ಆರೋಗ್ಯದ ಬಗ್ಗೆನು. ಕೆಲವರೆಲ್ಲ ತಿನ್ನೋದು ಕಡಿಮೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಸ್ವಲ್ಪ ತಿಂದು ನೀವ್ ಹೇಳ್ದಂಗೆ ಯೋಗ ವ್ಯಾಯಾಮ ಎಲ್ಲ ಮಾಡ್ಬೇಕು. ತಿನ್ನೋದನ್ನ ಕಡಿಮೆ ಮಾಡ್ಬಿಟ್ರೆ ಶಕ್ತಿನೇ ಇರಲ್ಲ. ಸೊ ಈ ತರ ಎಲ್ಲ ಉದ್ದಿಂದು ಮೆಂತ್ಯ, ಉದ್ದು ಇದೆಲ್ಲ ಸ್ವಲ್ಪ ತಿನ್ಬೇಕು. ಆದ್ರೆ ಅದಕ್ಕೆ ತಕ್ಕನಾಗೆ ತಿಂದ್ರು ಪರವಾಗಿಲ್ಲ, ನಾವು ಎಕ್ಸರ್ಸೈಸ್ ಯೋಗ ಮಾಡ್ಬೇಕು. ಅದು ನಿಮ್ಮನ್ನ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ ನನ್ಗೆ. ಚೆನ್ನಾಗಿ ಅಡ್ಗೆನೂ ಮಾಡಿ ಅದನ್ನ ಮಾಡ್ಬೇಕು ಅಂತ ಹೇಳಿ. ಓಕೆ, ಈಗ ರುಚಿ ನೋಡೋಣ ಅಲ್ಲ? ನೀವು ಮಾಡಿದ್ದು ನೀವೇ ಹಾಕ್ತೀರಮ್ಮ? ಯಾವಾಗ್ಲೂ ನಾವು ಮನೇಲಿ ಮಾಡ್ಕೊಂತ ಇರ್ತೀವಿ. ಯಾವಾಗ ಏನದು ಖಾನಾವಳಿಯಲ್ಲಿ ಯಾರು ಮಾಡ್ತಾರೋ ಅವ್ರು ಕೊಟ್ರೇನೆ ಒಂಥರ ಖುಷಿ. ಓಕೆ, ಸಾಕು. ಯಾಕಂದ್ರೆ ಈ ಪಡ್ಡು ಅಲ್ಲಿ ಯಾವಾಗ್ಲೂ ಚಟ್ನಿ ಹಾಕೊಂಡು ತಿಂದಿದ್ದೀನಿ ನಾನು. ಇದು ಚಟ್ನಿಗಿಂತ ಇದು ತುಂಬಾ ಚೆನ್ನಾಗಿರುತ್ತೆ. ಚಟ್ನಿನೂ ಇದ್ರೂ ಅದ್ರ ಜೊತೆ ಎರಡು ಮಾಡ್ತೀವಿ ನಾವು. ಓಕೆ, ಚಟ್ನಿ ಮಾಡ್ಬಿಟ್ಟು ರಾಯ್ತನು. ಓಕೆ, ಯಾವಾಗ್ಲೂ ಯೂಶುವಲಿ ಚಟ್ನಿ, ಕಾಯಿ ಚಟ್ನಿ ಅಥವಾ ಇನ್ನೊಂದು ಚಟ್ನಿಯಲ್ಲಿ. ಇವಾಗ ಯಾರು ಅಷ್ಟು ಕಾಯಿ ಚಟ್ನಿ ತಿನ್ನಕ್ಕೆ ಇಷ್ಟಪಡಲ್ಲ ಅಂತ. ಹೌದಾ? ಅದರಿಂದ ದೋಸೆ, ಪಡ್ಡು ಇಂಥದ್ದು ವೆರೈಟಿ ಬೇಕು ಜನರಿಗೆ, ಮಕ್ಕಳಿಗೆ. ಅದು ಎಸ್ಪೆಷಲಿ ಈಗಿನ ಜನರೇಷನ್ ಅಂತೂ ಏನೇನೋ ಟಿವಿಯಲ್ಲಿ ನೋಡ್ತಾ ಇರ್ತಾರಲ್ಲ. ಸೊ ನಮ್ಮನೇಲಿ ಇದು ತರಕಾರಿ ಇದು ಚಟ್ನಿ ಅದು ಜಾಸ್ತಿ ಮಾಡ್ತೀವಿ ನಾವು. ತರಕಾರಿಗಳಲ್ಲಿ ಹೀರೆಕಾಯಿ, ಬೀನ್ಸ್, ಏನ್ ತರಕಾರಿ ಇದ್ರು ಅದು ಚಟ್ನಿನೇ ಮಾಡೋದು. ಕಾಯಿ ಚಟ್ನಿ ಸ್ವಲ್ಪ ಕಡಿಮೆ. ಅಲ್ಲ, ದಿಢೀರ್ ಅಂತ ಆಗೋದು ಕಾಯಿ ಚಟ್ನಿ ಮಾತ್ರ, ಅದಕ್ಕೋಸ್ಕರ ಕಾಯಿ ಚಟ್ನಿ ಮಾಡೋದು. ಓಕೆ, ಮಾಡ್ಕೊಟ್ಟಿದ್ದೀರಾ? ಬಿಸಿ ಏನದು ಪಡ್ಡು ರಾಯ್ತಾ ರೆಡಿ ನೋಡಿ ಹೇಗಿದೆ ಹೇಳಿ. ಓಕೆ, ಖಂಡಿತವಾಗ್ಲೂ ಹೇಳ್ತೀನಿ. ಕಲರ್ಫುಲ್ ಆಗಿದೆ ಅಮ್ಮ ನೋಡಿ. ಒಂಥರ ಮೇಲಿದ್ ಲೇಯರ್ ಕ್ರಿಸ್ಪಿನೆಸ್ ಕಾಣ್ತಾ ಇದೆ. ಕೆಲವು ಟೈಮು ಇದು ಹಸಿ ಇರುತ್ತೆ. ಏನದು ಬೇಯಿಸಕ್ ಕೆಲವ್ರಿಗೆ ಗೊತ್ತಿರಲ್ಲ. ನೀವು ಒಳ್ಳೆ ಸಿಮ್ಮಲ್ಲಿ ಬೇಯಿಸ್ಕೊಂಡ್ರಿ, ಚೆನ್ನಾಗಿದೆ. ಅದ್ರೊಟ್ಟಿಗೆ ರಾಯ್ತಾ ಇದೆ. ರಾಯ್ತಾ ಅಂತೂ ಫಸ್ಟ್ ಟೈಮ್ ತಿನ್ನೋದು, ಇದ್ರೊಟ್ಟಿಗೆ ಕಾಂಬಿನೇಷನ್. ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಹೀಗೆ ಹತ್ಕೊಂಡೆ ತಿನ್ನೋದು. ತುಂಬಾ ರುಚಿ ಇದೆ ಅಮ್ಮ. ಕರೆಕ್ಟ್, ಏನದು ಪರ್ಫೆಕ್ಟ್ ಆಗಿದೆ. ಇದು ಹೀಗೆ ಬೇಯಿಸ್ಬೇಕು, ಯಾಕಂದ್ರೆ ಸ್ವಲ್ಪ ಮೇಲೆ ಕ್ರಿಸ್ಪಿ ಲೇಯರ್ ಇದ್ದು ಒಳಗಡೆ ಚೆನ್ನಾಗಿ ಬೇಯಬೇಕು. ರಾಯ್ತಾ ಅಂತೂ ಯಾವಾಗ್ಲೂ ನೀವು ಮಾಡಿದೀರ, 5 ನಿಮಿಷ ಅಲ್ಲ 2 ನಿಮಿಷದಲ್ಲಿ ಮಾಡ್ಕೋಬಹುದು. ಎಲ್ಲರೂ ಈಸಿಯಲ್ಲಿ ಮಾಡದೆ ಕೇಳ್ತಾ ಇರ್ತಾರೆ. ತುಂಬಾ ಚೆನ್ನಾಗಿದೆ. ರಾಯ್ತಾ ಪಡ್ಡು ಬೆಸ್ಟ್ ಕಾಂಬಿನೇಷನ್. ಚೆನ್ನಾಗಿ ಮಾಡಿದೀರಮ್ಮ. ಸೊ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ನಮಗೆ ಒಂದು ಹೊಸ ರುಚಿಯನ್ನ ಪರಿಚಯ ಮಾಡಿಕೊಟ್ಟಿದ್ದೀರಾ. ಸೊ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ನಿಮಗೂ ಧನ್ಯವಾದಗಳು. ಶರಣಾರ್ಥಿ. ಸಿಬ್ಬಂದಿ ವರ್ಗದವರೆಲ್ಲರಿಗೂ ಶರಣಾರ್ಥಿಗಳು. ನೋಡಿದ್ರಲ್ಲ ವೀಕ್ಷಕರೇ, ರಾಯ್ತಾ ಹಾಗೂ ಪಡ್ಡುವನ್ನು ಹೇಗೆ ಮಾಡಿದ್ರು ಅಂತ. ನೀವು ಕೂಡ ಇದನ್ನು ಮನೇಲಿ ಮಾಡಿ ನೋಡಿ. ಎಷ್ಟೋ ಸತಿ ದೋಸೆ ಹಿಟ್ಟಿರುತ್ತೆ, ಪ್ರತಿದಿನ ದೋಸೆ ಇಡ್ಲಿ ತಿಂದು ನಮಗೆ ಬೇಜಾರಾಗಿರುತ್ತೆ. ಆವಾಗ ಈ ಪಡ್ಡುವನ್ನು ಮಾಡಿ ನೋಡಿ, ಮಕ್ಕಳಿಗೆ ಕೊಡಿ, ನಿಮಗೆ ಇಷ್ಟ ಆಗುತ್ತೆ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.